ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಏನು? ಕಾಂಚನಂ ಕಾರ್ಯಸಿದ್ಧಿ, ಲಕ್ಷ್ಮೀ ಕೃಪಾ ಕಟಾಕ್ಷ, ಧನಲಕ್ಷ್ಮಿ ಪ್ರಾಪ್ತಿರಸ್ತು. ಅದಕ್ಕೆ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಅಂತ ಏನು ಕರಿತೀವಿ, ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತದ ಪರಿಪೂರ್ಣವಾಗಿರತಕ್ಕಂಥ ದಿನ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂಥ ಒಂದು ಗುರು ಮೊದಲನೇದು ತಾಯಿನೇ ಜಗದ್ಗುರು. ಅದಕ್ಕೆ ಎಲ್ಲರೂ ತಾಯಿ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಲಕ್ಷ್ಮೀ ವ್ರತಕಲ್ಪಮಾಲಯದಲ್ಲಿ ಮಾರ್ಗಶಿರ ಲಕ್ಷ್ಮೀ ವ್ರತವನ್ನು ನೀವೆಲ್ಲರೂ ಪಾಲಿಸ್ತಕ್ಕಂಥದ್ರಲ್ಲಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಕೊಲ್ಲೂರು ಮಹಾಲಕ್ಷ್ಮಿ ವಿಶೇಷವಾಗಿ ಕೂತ್ಕೊಂಡಿರತಕ್ಕಂಥವಳು. ಶಂಕರಾಚಾರ್ಯ ಕರ್ಕೊಂಡ್ಬರ್ತಾ ಇರ್ಬೇಕೆ ಅಲ್ಲಿರ್ತಕ್ಕಂಥ ವಿಶೇಷವಾಗಿ ಬೆಟ್ಟದಿಂದ ಅವಳು ನಾನು ಎಂದೆಂದಿಗೂ ಇಲ್ಲೇ ಪೀಠಾರೋಹಣವಾಗಿ ಶ್ರೀಚಕ್ರ ಉಪಾಸನೆಯನ್ನು ಮಾಡ್ಕೊತಕ್ಕಂಥ ಅವಕಾಶದಲ್ಲಿ ಭಗವತಿ ಕೃಪಾ ಕಟಾಕ್ಷದಲ್ಲಿ ಅಷ್ಟಚಕ್ರಗಳನ್ನು ಮಾಡಿ ಅಷ್ಟಮಹಾಲಕ್ಷ್ಮಿಯನ್ನು ಧನಲಕ್ಷ್ಮಿ, ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಅಂತ ಅಷ್ಟಮಹಾಲಕ್ಷ್ಮಿ. ಇದೇನೋ ಐಶ್ವರ್ಯ ಲಕ್ಷ್ಮಿ ಕಂಡಿಡಿದು ಬಿಟ್ರು, ದುಡ್ಡು ಕೊಟ್ಟರೆ ಐಶ್ವರ್ಯ ಲಕ್ಷ್ಮಿ, ಧನಲಕ್ಷ್ಮಿನೇ ಮುಗಿದೋಯ್ತು. ಅಂಥದ್ರಲ್ಲಿ ಪ್ರತಿಯೊಬ್ಬ ಮನುಷ್ಯ ತಿಳ್ಕೋಬೇಕಾದ ಜೀವನದಲ್ಲಿ ಪ್ರತಿಯೊಂದೂ ನಾವು ನೀವು ಲಕ್ಷ್ಮೀ ಕೃಪಾ ಕಟಾಕ್ಷ ಎಂದಿಗೂ ಇರಬೇಕು. ಅಲಕ್ಷ್ಮೀ ನಿತ್ಯ ಅಂತ ಲಕ್ಷ್ಯವನ್ನು ಮುಟ್ತಾ ಇರಬೇಕು. ಆ ಲಕ್ಷ್ಯವನ್ನು ಶಕ್ತಿ ಕೊಡೋಳು ಸಾಕ್ಷಾತ್ ಮಹಾಲಕ್ಷ್ಮಿ. ನಿಮ್ಮ ಲಕ್ಷ್ಯಗಳ ಸಾಧನೆಗೆ ಇವತ್ತು ವ್ರತಕಲ್ಪ ಮಾಲದಲ್ಲಿ ಎಲ್ಲರೂ ಬೇಕು ಅನ್ನೋ ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು 4:15 ಎದ್ದಿರಬೇಕು. ಅದಕ್ಕೆ ಅರುಣೋದಯಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತ. ಅದಕ್ಕೆ ಮಾರ್ಗಶಿರ ಮಾಸ, ಮಾರ್ಗಲಕ್ಷ್ಮಿ ವ್ರತ, ತಣ್ಣೀರು ಸ್ನಾನ, ಎಲ್ಲರಿಗೂ ಕಾಮದಹನವನ್ನು ಮಾಡಿ ಇದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯಿಂದ ಲೋಕರಕ್ಷಣೆ ಮತ್ತು ಕುಟುಂಬ ರಕ್ಷಣೆಗೆ ನೀವು ನಿಮ್ಮ ಮನೆ ಕುಟುಂಬಕ್ಕೋಸ್ಕರ ಲಕ್ಷ್ಮೀ ವ್ರತವನ್ನು ಮಾಡಿದ್ರೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ಲ ಅಭಿವೃದ್ಧಿ ಇಲ್ಲದೇ ಇರತಕ್ಕಂಥ ಜೀವನಕ್ಕಾಗಲಿ, ಮದುವೆ ಆಗದಿದ್ದವ್ರಿಗಾಗಲಿ, ಸಂತಾನವೇ ಇಲ್ದಿದ್ದವ್ರಿಗಾಗಲಿ, ಗಂಡ ಸರಿ ಇಲ್ದಿದ್ದಾಗಲಿ, ಹೆಂಡತಿ ಸರಿ ಇಲ್ದಿದ್ದಾಗಲಿ, ಮದುವೆಗಳ ಅವಕಾಶವನ್ನು ಮಾಡಿಕೊಂಡು ಡೈವರ್ಸ್ಗಳಾಗ್ತಕ್ಕಂಥ ಅವಕಾಶ, ದೂರ ಮನೋಚಿಂತನೆಯಲ್ಲಿ ಇರತಕ್ಕಂಥವ್ರಾಗಲಿ, ತಂದೆಯಿಂದ ತಾಯಿ ದೂರ ಆಗೋದಾಗಲಿ, ತಾಯಿಯಿಂದ ತಂದೆ ದೂರ ಆಗಲಿ, ತಂದೆ ತಾಯಿಯಿಂದ ಮಕ್ಕಳು ದೂರ ಆಗಲಿ, ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥ ಚಿಂತಾರೂಪ ಲಕ್ಷ್ಯ ಸಾಧನೆ. ಇಂಥ ಒಂದು ಲಕ್ಷ್ಯ ಸಾಧನೆ ಗುರುಪರಂಪರೆ ದಿವಸ ಗುರುವಾರದಂದು ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಿಮ್ಮೆಲ್ಲರಿಗೂ ಅನುಗ್ರಹವಾಗಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸ್ವಾಗತ, ಸ್ವಾಗತ. ಇಂಥ ಒಂದು ಸ್ವಾಗತದಲ್ಲಿ ನಾವು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಇರತಕ್ಕಂಥ ಅವಕಾಶದಲ್ಲಿ ನೀಸ್ ರೋಡ್ ಬಳಿ ಹತ್ರ ಇರತಕ್ಕಂಥ ಚಿಕ್ಕಗೊಲ್ಲರಹಟ್ಟಿ, ಜ್ಞಾಪಕ ಇಟ್ಕೊಳ್ಳಿ, ಜಗನ್ಮಾತ ನಿಲಯ, ಅಲ್ಲಿಂದ ತಾವರೆಕೆರೆ ಹತ್ರ ಹೋದರೆ ತಾವರೆಕೆರೆ ಕೆಂಗೇರಿ ಮಧ್ಯಭಾಗದಲ್ಲಿ ಛಾಯಾದೇವಿ ವಾಸ. ಛಾಯಾದೇವಿ ನೆರಳನ್ನ ಬಿಟ್ಟು ಅಂದರೆ ಸಾಕ್ಷಾತ್ ಚಂದ್ರನ ಅನುಗ್ರಹವನ್ನ ಪಡೆದಿರತಕ್ಕಂಥ ಛಾಯಾದೇವಿ ಭೂಮಿಗೆ ಏನು ಬಂದಿದ್ಲೋ ಇವತ್ತಿನ ದಿವಸ ಮತ್ತೆ ಸೂರ್ಯನ ಸೇರ್ಬಿಡ್ತಕ್ಕಂಥ ಅವಕಾಶವನ್ನ ಪಡಿತಾಳೆ ಶಿವರಾತ್ರಿ ಎಂದು. ಅದಕ್ಕೆ ಎಲ್ಲರೂ ಪ್ರಳಯರುದ್ರ ಶನೇಶ್ವರ ಮಹಾಯಾಗ ಬರ್ತಕ್ಕಂಥವ್ರು 31ನೇ ತಾರೀಕು ಜನವರಿ ಒಳಗೆ ಎಲ್ಲ ರಸೀದಿಗಳನ್ನು ಪಡೆದು ಕರ್ಮಗಂಟುಗಳನ್ನು ಕಟ್ಟಿರ್ತಕ್ಕಂಥದ್ದು ಆಟವಾಡದೇ ಇದ್ದ ಹಾಗೆ ನೀವೇನಾದರೂ ಕಿಂಚಿತ್ ದೋಷ ಮಾಡಿಕೊಂಡು ಏನಾದರೂ ಮಾಡಿದ ಪಕ್ಷದಲ್ಲಿ, ಮಾಂಸಾಹಾರವನ್ನ ಗಂಟು ಕಟ್ಟಿದ ಮೇಲೆ ತಿಂದೇ ಇದ್ದ ಪಕ್ಷದಲ್ಲಿ ಉತ್ತಮ, ಇಲ್ಲದೇ ಇದ್ರೆ ಮನೆ ಸಂಸಾರ ಎಲ್ಲವೂ ಸರ್ವನಾಶ. ಆದ್ರಿಂದ ಅಕಸ್ಮಾತ್ ಬಾಯಿ ಕಟ್ಟದೇ ಇದ್ದವ್ರಿಗಾದ್ರೆ 2 ವಾರಕ್ಕೆ ಮುಂದ್ರು, ಅಂದರೆ ಫೆಬ್ರವರಿ 20ನೇ ತಾರೀಕು ಆಗಿರೋದ್ರಿಂದ ನೀವು ಮೊದಲನೇ ವಾರದಲ್ಲೇ ಅವರಿಗೆ ನಿರ್ವಾಣ ಸ್ವರೂಪದಲ್ಲಿ ಪರಿಪೂರ್ಣವಾಗಿ ಜ್ಞಾನ ಚಿಂತಾಮಣಿಯಲ್ಲಿ ಅಮಾವಾಸ್ಯೆ ಅಥವಾ ಶನಿವಾರ ಅಥವಾ ರಾಹು ಕಾಲದಲ್ಲಿ ಬೇರೆ ದಿನಗಳಲ್ಲಿ ಆ ನಿವಾಳಿಸಿ ವಿಶೇಷವಾಗಿ ಎಳ್ಳನ್ನು ಅರ್ಪಿಸ್ತಕ್ಕಂಥದ್ದು ಶನೇಶ್ವರನಿಗೆ. ಈ ಒಂದು ಮಹಾಕ್ಷ ಮುತ್ತುರಾಯ ಸ್ವಾಮಿ ಅಂತ ಆಂಜನೇಯ, ಶನೇಶ್ವರ ಮತ್ತು ಯಮಧರ್ಮರಾಜ ಛಾಯಾದೇವಿನ ಸೂರ್ಯನ ಒಪ್ಸೋ ದಿನ, ಅವತ್ತೇ ಮಾರ್ಗಶಿರ ಅನುಗ್ರಹವನ್ನು ಕೊಡ್ತಕ್ಕಂಥ ಮಾಘಮಾಸ. ತದನಂತರ ಸೂರ್ಯನಿಗೆ ಅನುಗ್ರಹವಾಗಿ ಕೊಡ್ತಕ್ಕಂಥ ಸತ್ಯಯುಗಕ್ಕೆ ಕಾಲಿಡಬೇಕಾದ್ರೆ ಮತ್ತೊಂದು ಸೂರ್ಯ ಉದ್ಭವ ವಾಸ. ವಿಶೇಷವಾಗಿ ಇಂಥ ಒಂದು ದಿನ ಶ್ರವಣ ನಕ್ಷತ್ರ, ಆ ಕಾಲದಲ್ಲಿ ಪ್ರದೋಷ ಕಾಲ, ಸೋಮವಾರೇ ಬಿದ್ದಿರೋದ್ರಿಂದ ವಿಶೇಷವಾಗಿ ಶನಿ ಜಯಂತಿ, ಶಿವರಾತ್ರಿ, ಶಿವ ಶಿವ ಹರ ಹರ ಮಹಾದೇವ.